ನಮಸ್ಕಾರ. ದುಡ್ಡಿನ ಪೂಜೆ ಮಾಡೋದು ಹೇಗೆ? ಕಲಿಯುಗದಲ್ಲಿ ದುಡ್ಡು ₹500 ನೋಟುಗಳೇ ಇಲ್ಲಿ ದೇವರು. ಅರ್ಥ ಆಯ್ತಾ? ಈ ದುಡ್ಡನ್ನ ತುಪ್ಪ ತುಪ್ಪ ಬೆಣ್ಣೆ ಬೆಣ್ಣೆ ಖರ್ಚು ಮಾಡ್ದಂಗೆ ಮಾಡಿದರೆ ಮನುಷ್ಯ ಬದುಕ್ತಾನೆ. ಅಂದರೆ ಊಟಕ್ಕೆ ತುಪ್ಪ ಎಷ್ಟು ಹಾಕ್ಕೊತೀವಿ, ದೋಸೆಗೆ ಬೆಣ್ಣೆ ಎಷ್ಟು ಹಾಕ್ಕೊತೀವಿ, ಆ ಥರ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅದೇ ದುಡ್ಡನ್ನ ನೀರು ಖರ್ಚು ಮಾಡ್ದಂಗೆ ಮಾಡಿಬಿಟ್ರೆ ಬೀದಿಗೆ ಬಂದು ನಿಂತ್ಕೊಬೇಕಾಗುತ್ತೆ. ಗ್ರಹಚಾರ ಕೆಟ್ಟಾಗ ಬದನೇಕಾಯಿ ದೆವ್ವಗಳಾಗ್ತವಂತೆ. ಅರ್ಥ ಆಯ್ತಾ? ದುಡ್ಡಿನ ಸಮಸ್ಯೆ ಬಂದಾಗ ಫ್ರೆಂಡ್ಸ್ ಹತ್ರ, ನೈಬರ್ಸ್ ಹತ್ರ, ಕೊಲೀಗ್ಸ್ ಹತ್ರ, ಸಂಬಂಧಿಕರ ಹತ್ರ ಕೇಳಕ್ಕೆ ಹೋದರೆ ಚೀತು ಅಂತ ಹೋಗಿತಾರೆ. ದುಡ್ಡಿಲ್ಲ ಅಂದರೆ ನಾಯಿನೂ ಮೂಸು ನೋಡೋಲ್ಲ ಅಂತ ಗಾದೆ ಇದೆ. ಸತ್ಯ ಕಲಿಯುಗದಲ್ಲಿ. ಇಲ್ಲಿ ₹500 ನೋಟುಗಳೇ ಇಲ್ಲಿ ದೇವರು. ಬೆಳಿಗ್ಗೆ ಎದ್ದ ತಕ್ಷಣ ಆ ನೋಟುಗಳಿಗೆ ನೀವು ಪೂಜೆ ಮಾಡಬೇಕು. ಎಂಥ ಪೂಜೆ? ಮನಸ್ಸಿನ ಪೂಜೆ. ಅಪ್ಪ ಭಗವಂತ, ₹500 ನೋಟೇ ಇಲ್ಲಿ ದೇವರು. ಹೇಳಬೇಕು ₹500 ನೋಟುಗಳಿಗೆ, ಜಾಸ್ತಿ ಖರ್ಚು ಮಾಡಬೇಡಪ್ಪ, ಜಾಸ್ತಿ ಎಲ್ಲೂ ಇಲ್ಲೂ ಹೋಗಬೇಡ. ರೇಷನ್ ಅಂಗಡಿಗೆ, ಕಿರಾಣಿ ಅಂಗಡಿಗೆ, ಬೇಕ್ರಿಗೆ, ಅಲ್ಲಿ ಇಲ್ಲಿ ಅನಾವಶ್ಯಕವಾಗಿ ಎಣ್ಣೆ ಅಂಗಡಿಗೆ, ಇನ್ನೊಂದು ಅಂಗಡಿಗೆ, ಮತ್ತೊಂದು ಅಂಗಡಿಗೆ, ಅವ್ರ ಹತ್ರ ಇವ್ರ ಹತ್ರ ಹೋಗಬೇಡಪ್ಪ, ನೀನು ನನ್ನ ಹತ್ರನೇ ಸದಾ ಇರಪ್ಪ ಅಂತಂದ್ಬಿಟ್ಟು ದುಡ್ಡಿಗೆ ಹೇಳ್ತಾ ಬರಬೇಕು. ಅಂದರೆ ಅರ್ಥ ಮನಸ್ಸಿನ ಪೂಜೆ ಅಂತ. ದುಡ್ಡು ಇಲ್ಲಿ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು 2 ಕಣ್ಣುಗಳಿದ್ದಂಗೆ. ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ, ಕಾಪಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿ. ದುಡ್ಡನ್ನ ತುಪ್ಪ, ಊಟಕ್ಕೆ ತುಪ್ಪ ಹೆಂಗೆ ಹಾಕ್ಕೊತೀವೋ, ದೋಸೆಗೆ ಬೆಣ್ಣೆ ಹೆಂಗೆ ಹಾಕ್ಕೊತೀವೋ ಆ ರೀತಿ ಖರ್ಚು ಮಾಡಬೇಕು. ನೀರು ಖರ್ಚು ಮಾಡ್ದಂಗೆ ವಿಪರೀತ ಖರ್ಚು ಮಾಡಿಬಿಟ್ರೆ ಬೀದಿಗೆ ಬಂದು, ರೋಡಿಗೆ ಬಂದು ನಿಂತ್ಕೊಳ್ಳೋ ಪರಿಸ್ಥಿತಿಗಳು ಬರುತ್ತೆ. ಎಚ್ಚರ. ಗ್ರಹಗತಿಗಳು ಚೆನ್ನಾಗಿರಬೇಕಾದ್ರೆ ಎಲ್ಲ ಮನುಷ್ಯನ ಆಟ ಚೆನ್ನಾಗಿ ನಡೆಯುತ್ತೆ. ಭಗವಂತ ಜೇಬಿನಲ್ಲಿ ದುಡ್ಡು ಖಾಲಿ ಆಗೋದನ್ನ ಜೀವನದಲ್ಲಿ ಒಂದಲ್ಲ ಒಂದು ಸರಿ ತೋರಿಸ್ತಾನೆ, ಗೋಚಾರ ಮಾಡಿಸ್ತಾನೆ. ಅನಾರೋಗ್ಯ ಸಮಸ್ಯೆ ಕೊಟ್ಟು ತೋರಿಸ್ತಾನೆ. ದುಡ್ಡಿನ ಸಮಸ್ಯೆ ಪ್ರತಿಯೊಬ್ಬ ಮನುಷ್ಯನಿಗೂ ತೋರಿಸ್ತಾನೆ, ಗೋಚಾರ ತೋರಿಸ್ತಾನೆ. ಯಾಕೆಂದರೆ ಬೆಲೆ ಗೊತ್ತಾಗಲಿ ಅಂತ ಭಗವಂತ ಮಾಡ್ತಾನೆ. ಅರ್ಥ ಆಯ್ತಾ? ಯಾವುದೇ ಆಗಲಿ ಅದನ್ನು ಸರಿಯಾದ ರೀತಿ ಬಳಸ್ಕೊಂಡಾಗ ಮಾತ್ರ ಮನುಷ್ಯ ಬದುಕಲಿಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಇಲ್ಲಿ ಹಂಗನ್ಕಂಡು ಜಿಪುಣರಾಗಬೇಡಿ, ಜುಗ್ತನ ಮಾಡಬೇಡಿ. ಮಾಡೋ ಸಂದರ್ಭದಲ್ಲಿ ದುಡ್ಡುಗಳು ಖರ್ಚು ಮಾಡಿ. ಅರ್ಥ ಆಯ್ತಾ? ಜಿಪುಣತನೂ ಬೇಡ. ಅದೇ ಥರ ವಿಪರೀತ ದುಡ್ಡು ಖರ್ಚು ಮಾಡೋದು ಆಗಬೇಡಿ. ಯಾವ ಸಂದರ್ಭದಲ್ಲಿ ಖರ್ಚು ಮಾಡಬೇಕು, ಯಾವ ಸಂದರ್ಭದಲ್ಲಿ ಉಳಿಸ್ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ. ಆ ದುಡ್ಡಿಗೆ ಮನಸ್ಸಿನ ಪೂಜೆ ಮಾಡಿ. ಹೋಗಬೇಡಪ್ಪ, ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಬೇಡ, ನಮ್ಮ ಮನೆಯಲ್ಲಿ ಸದಾ ಇರಬೇಕು ನೀನು ಅಂತ ಹೇಳ್ತಾ ಇರಬೇಕು. ಆ ದುಡ್ಡನ್ನ ನೋಡ್ತಾ ಇರಬೇಕು. ಬೆಳಿಗ್ಗೆ ಎದ್ದ ತಕ್ಷಣವೇ ಈ ಮಂತ್ರ ಹೇಳ್ಕೊಬೇಕು. ಆರೋಗ್ಯ ದುಡ್ಡು, ಆರೋಗ್ಯ ದುಡ್ಡು. ಇದೇ ಮಂತ್ರ, ಇದೇ ಪೂಜೆ ತಿಳ್ಕೊಳ್ಳಿ. ಕಲಿಯುಗದಲ್ಲಿ ಬದುಕಬೇಕಂದ್ರೆ ಆರೋಗ್ಯ ದುಡ್ಡು, ಒಳ್ಳೆ ಮನಸ್ಸು ಇದ್ದರೆ ಮಾತ್ರ ಮನುಷ್ಯ ಪರಿಪೂರ್ಣವಾದ ಜೀವನ ಮಾಡ್ತಾನೆ. ಅರ್ಥ ಮಾಡ್ಕೊಳ್ಳಿ. ಇನ್ನು ಉಳಿದಿದ್ದೆಲ್ಲ ತಾನಾಗ್ತಾನೇ ಸಿಗುತ್ತೆ. ಒಳ್ಳೆ ಮನಸ್ಸು ಬೆಳೆಸ್ಕೊಳ್ಳಿ, ಒಳ್ಳೆ ಮನಸ್ಸಿಟ್ಕೊಳ್ಳಿ. ಆರೋಗ್ಯ ಬೇಕು, ಬದುಕಲಿಕ್ಕೆ ದುಡ್ಡು ಬೇಕು. ಅರ್ಥ ಆಯ್ತಾ? ಈ ರೀತಿ ಮನಸ್ಸಿನ ಪೂಜೆ, ದುಡ್ಡಿನ ಪೂಜೆ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.